ಚಾಂಪಿಯನ್ RCB ಆಟಗಾರರು ಈಗಾಗಲೇ HALಗೆ ಬಂದು ಇಳಿದಿದ್ದಾರೆ. ಬೆಂಗಳೂರಿಗೆ ಆಗಮಿಸಿದೆ ರೆಡ್ ಆರ್ಮಿ. HAL ಏರ್ಪೋರ್ಟ್ನಲ್ಲಿ ಕೊಹ್ಲಿ ಬಾಯ್ಸ್ಗೆ ಸ್ವಾಗತವನ್ನು ಕೋರೋದಕ್ಕೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹೋಗಿದ್ದಾರೆ. RCB ಟೀಮನ್ನು ಸ್ವಾಗತಿಸಿದ್ದಾರೆ DCM DK ಶಿವಕುಮಾರ್. ರೈಟ್, ಈ ಥರ ಅವರು ಬೆಂಗಳೂರಿಗೆ ಬಂದು ಇಳಿಯೋದು ಹೊಸದೇನೂ ಅಲ್ಲ. ಪ್ರತಿ ಮ್ಯಾಚ್ ಹೊರಗಡೆ ಒಂದು ಮ್ಯಾಚು ಇಲ್ಲೊಂದು ಮ್ಯಾಚ್ ಆಡೋದಕ್ಕೆ ಅಂತ ಓಡಾಡ್ತಾನೆ ಇರ್ತಾರೆ. ಬಟ್ ಈ ಸರ್ತಿ ಮ್ಯಾಚ್ ಗೆದ್ದು ಬಂದಿರೋದ್ರಿಂದ, ಟ್ರೋಫಿ ಎತ್ಕೊಂಡು ಬಂದಿರೋದ್ರಿಂದ ವಿಶೇಷ ಅಷ್ಟೇ. ಬಟ್ ಆ್ಯಸ್ ಯೂಶುವಲ್ ನಮ್ಮ RCB ಅಭಿಮಾನಿಗಳು ಮಾತ್ರ ಅದು ಗೊತ್ತಿರೋದೆ. ಪ್ರತಿ ಮ್ಯಾಚ್ಗೂ ಜನ ಮ್ಯಾಚ್ಗೆ ನೋಡೋದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗ್ತಾಯಿದ್ರು. ಪ್ಲೇಯರ್ಸ್ ಬರುವಂತಹ ಸಂದರ್ಭದಲ್ಲಿ ವಿಡಿಯೋಗಳನ್ನ ಮಾಡ್ಕೋತಾ ಇದ್ರು. ಇವತ್ತು 18 ವರ್ಷದ ನಂತರ ಮೊದಲ ಬಾರಿಗೆ ಟ್ರೋಫಿ ಎತ್ತಿರೋದ್ರಿಂದ ಖಂಡಿತವಾಗಿ ಅವರು ಸಂಭ್ರಮವನ್ನು ಪಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗಾಗಲೇ ಸರ್ಕಾರದ ವತಿಯಿಂದ ಅಧಿಕೃತವಾಗಿ ಅವರಿಗೆ ಸ್ವಾಗತ ಸಿಗ್ತಾ, ಈಗೆಲ್ಲ ಅವರೆಲ್ಲ ಬಂದು ಬಸ್ನಲ್ಲಿ ಪ್ರಯಾಣ ಆರಂಭ ಮಾಡಿದಾರಾ? ಇನ್ನೂ ಸಮಯ ಬೇಕಾಗುತ್ತಾ, ಹೇಗೆ? ಅರವಿಂದ್, ಈಗಷ್ಟೇ HAL ಏರ್ಪೋರ್ಟ್ಗೆ RCB ಆಟಗಾರರು ಬಂದಿಳಿದಿರುವಂಥದ್ದು. ಹೀಗಾಗಿ ಆ ಸರ್ಕಾರದ ವತಿಯಿಂದ DCM DK ಶಿವಕುಮಾರ್ ಅವರನ್ನು ವೆಲ್ಕಮ್ ಮಾಡಿರುವಂಥದ್ದು. ಮಾಡಿದ್ರೂ ಕೂಡ ಇನ್ನೊಂದು 20 ನಿಮಿಷಗಳ ಕಾಲ ಸಮಯಾವಕಾಶ ಬೇಕಾಗುತ್ತೆ. ಯಾಕೆಂದರೆ ಅವರು ಬಂದಿರುವಂಥ ಫ್ಲೈಟ್ನಲ್ಲಿ ಅವರ ಇತರೆ ಸಿಬ್ಬಂದಿ ಏನಿರ್ತಾರೆ ಅವರು ಕೂಡ ಬರಬೇಕು. ಇವ್ರ ಲಗೇಜ್ಗಳೆಲ್ಲ ಬೇರೆ ಬಸ್ಸಿಗೆ ಶಿಫ್ಟ್ ಮಾಡಬೇಕಾಗುತ್ತೆ. ಶಿಫ್ಟ್ ಮಾಡಿದ ನಂತರದಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏರ್ಪೋರ್ಟ್ ಹೊರಗಡೆಯಿಂದ ಬರ್ತಾರೆ. ಹಾಗಾಗಿ ಅಧಿಕಾರಿಗಳು ಕೂಡ ಬೇಕಾದಂಥ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪ್ರಮುಖವಾಗಿರುವಂಥ ಪ್ರಶ್ನೆ ಏನಂದರೆ, ಸಾಮಾನ್ಯವಾಗಿ ನಿನ್ನೆ ಗೆದ್ದ ನಂತರದಲ್ಲೂ ಕೂಡ ನಗರದ ವಿವಿಧ ಪ್ರತಿ ರಸ್ತೆಗಳಲ್ಲೂ ಕೂಡ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಸೆಲೆಬ್ರೇಟ್ ಮಾಡಿದರು. ಈಗೂ ಕೂಡ ಏನು ಆಟಗಾರರು ಬರ್ತಾರೆ ಅನ್ನೋ ನಿಟ್ಟಿನಲ್ಲಿ ಪ್ರತಿಯೊಂದು ಇಲ್ಲಿಂದ ತಾಜ್ ವೆಸ್ಟ್ ಎಂಡ್ಗೆ ಹೋಗುವಂಥ ಎಲ್ಲ ರಸ್ತೆಗಳಲ್ಲೂ ಸರ್ಕಲಲ್ಲೂ ಕೂಡ ಅಭಿಮಾನಿಗಳು ಜಮಾವಣೆ ಮಾಡಿರುವಂಥದ್ದು ನಮ್ಗೆ ಈಗಾಗಲೇ ಕಾಣ್ತಾ ಇರುವಂಥದ್ದು. ಅಷ್ಟರ ಮಟ್ಟಿಗೆ ಅಭಿಮಾನಿಗಳಲ್ಲಿ ಏನು RCB ಆಟಗಾರರ ಬರುವಂಥ ಬರುವಿಕೆಗೆ ಕಾಯ್ತಾ ಇದ್ದಾರೆ. ಹಾಗಾಗಿ ಪೊಲೀಸರು ಕೂಡ ಅವರನ್ನು ಯಾವುದೇ ರೀತಿಯ ತೊಂದರೆ ಆಗದಿದ್ದಂಗೆ ಖಾಸಗಿ ಹೋಟೆಲ್ ಕಳಿಸೋಬೇಕು ಅನ್ನೋ ನಿಟ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಇಲ್ಲಿಗೆ ಭದ್ರತೆಗೆ ನಿಯೋಜನೆಗೊಳ್ತಾನೆ ಇದ್ದಾರೆ. ಈಗಾಗಲೇ ಸುಮಾರು ಇಲ್ಲಿ ಪೊಲೀಸ್ ಅಧಿಕಾರಿಗಳೇ ಸುಮಾರು 300ಕ್ಕೂ ಹೆಚ್ಚು ಅಧಿಕಾರಿಗಳಿರುವಂಥದ್ದು. ಅಷ್ಟು ಜನ ಇದ್ದರೂ ಕೂಡ ನೀವು ನೋಡ್ಬೋದು, ಏರ್ಪೋರ್ಟ್ನ ಎಂಟ್ರೆನ್ಸ್ ಗೇಟ್ ಇದು. ಎಂಟ್ರೆನ್ಸ್ ಗೇಟ್ಗೂ ಕೂಡ ಬೆಳಗ್ಗೆಯಿಂದ ಯಾರಿಗೂ ಕೂಡ ಅವಕಾಶ ಕೊಟ್ಟಿಲ್ಲ ಅಂದರೂ ಕೂಡ ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಅಭಿಮಾನಿಗಳು ಇಲ್ಲಿ ಸುಮಾರು 500ರಿಂದ 1000 ಸಂಖ್ಯೆಯಲ್ಲಿ ಇಲ್ಲಿ ಒಳಗಡೆ ಬಂದು RCB ಆಟಗಾರರನ್ನ ನೋಡೋದಕ್ಕೆ ಕಾದು ನಿಂತಿರುವಂಥದ್ದು. ಅದ್ರ ಜೊತೆಗೆ HAL ಮೇನ್ ರೋಡ್ನಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಮೇನ್ ರೋಡಲ್ಲೇ ಕೂಡ ಬ್ಯಾರಿಕೇಡ್ ಹಾಕಿ ತಡೆದಿದ್ರು ಕೂಡ ಅಲ್ಲಿಯೂ ಸಿಕ್ಕಾಪಟ್ಟೆ ಜನ ನಿಂತಿದ್ದಾರೆ. ಅದ್ರ ಜೊತೆಗೆ ಇನ್ನು ಏನು ಖಾಸಗಿ ಹೋಟ್ಲಿಗೆ ಏನು ಹೋಗ್ತಾರೆ ಅಲ್ಲಿ ತನಕ ಕೂಡ ಇದೇ ರೀತಿಯಾಗಿ ಅಭಿಮಾನಿಗಳು ಸರ್ಕಲಲ್ಲಿ ಪ್ರತಿ ರಸ್ತೆಗಳಲ್ಲೂ ಕೂಡ ನಿಂತಿರುವಂಥದ್ದು ನಮಗೆ ಕಾಣ್ತಾ ಇದೆ. ಇನ್ನೇನು ಒಂದು 5-10 ನಿಮಿಷದ ಒಳಗಾಗಿ ಆಟಗಾರರಿರುವಂಥ ಬಸ್ ಇಲ್ಲಿಂದ ಏನು ಖಾಸಗಿ ಹೋಟ್ಲಿಗೆ ತೆರಳಿದೆ. ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆ ಅಲ್ಲಿ ಹೋಟೆಲಲ್ಲೂ ಮತ್ತು ಇಲ್ಲಿ ಮತ್ತು ಏರ್ಪೋರ್ಟಲ್ಲಿ ಸ್ಟೇಡಿಯಂ ಸುತ್ತಮುತ್ತ ಎಲ್ಲ ರೀತಿಯ ಸಿದ್ಧತೆಗಳು ಈಗಾಗಲೇ ನಡೀತಾ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಇನ್ನೂ 20 ನಿಮಿಷ ಬೇಕು. ಅವ್ರು ಹೊರಗಡೆಗೆ ಬಂದು ಬಸ್ಸಲ್ಲೆಲ್ಲ ಹತ್ತಿ ಅಲ್ಲಿಂದ ಪ್ರಯಾಣ ಆರಂಭ ಮಾಡೋದಕ್ಕೆ 20 ನಿಮಿಷ ಬೇಕಾಗುತ್ತೆ.